ಭೀಮನ ಅಮಾವಾಸ್ಯೆ ಬಂದಾಗಲೆಲ್ಲ ಕನ್ನಡಿಗರ ನೆನಪಿನಲ್ಲಿ ಒಂದು ಕರಾಳ ರಾತ್ರಿ ಮತ್ತೆ ಜೀವಂತವಾಗುತ್ತೆ. 2000ನೇ ಇಸ್ವಿಯ ಜುಲೈ 30ನೇ ತಾರೀಕು. ಅವತ್ತು ಇದೇ ರೀತಿಯ ಭೀಮನ ಅಮಾವಾಸ್ಯೆ. ಆ ರಾತ್ರಿ ಕನ್ನಡಿಗರ ಆರಾಧ್ಯ ದೈವ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಡುಗಳ್ಳ ವೀರಪ್ಪನ್ ಅಪಹರಿಸಿದ್ದ. 108 ದಿನಗಳ ಕಾಲ ಕರ್ನಾಟಕದ ಕೋಟ್ಯಾಂತರ ಜನರ ಉಸಿರನ್ನ ಬಿಗಿ ಹಿಡಿದಿದ್ದ ಆ ಅಪಹರಣದ ಕತೆ ಕೊನೆಗೊಂಡಿದ್ದು ನವೆಂಬರ್ 15, 2000ನೇ ಇಸ್ವಿ. ಆ 108 ದಿನಗಳಲ್ಲಿ ಏನಾಯ್ತು? ವೀರಪ್ಪನ್ ಅಣ್ಣವರನ್ನೇ ಯಾಕೆ ಅಪಹರಿಸ್ದ? ಆ ರಾತ್ರಿ ಗಾಜನೂರಿನ ಮನೆಯಲ್ಲಿ ನಡೆದಿದ್ದೇನೋ? ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ವೀರಪ್ಪನ್ ಹೇಳಿದ್ದೇನೋ? ಬನ್ನಿ, ಆ ಕರಾಳ ರಾತ್ರಿಯಿಂದ 108ನೇ ದಿನದವರೆಗೆ ನಡೆದ ಕಥೆಯನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವತ್ತು ಭೀಮನ ಅಮಾವಾಸ್ಯೆಯ ರಾತ್ರಿ ಕಾಡಿನ ಅಂಚಿನಲ್ಲಿ ಮೀಸೆ ತಿರುಗುತ್ತಾ ಕುಳಿತಿದ್ದ ವೀರಪ್ಪನ್ ಒಬ್ಬನ ನಿರ್ಧಾರವಲ್ಲ, ಅಣ್ಣವರನ್ನೇ ಕಿಡ್ನಾಪ್ ಮಾಡಬೇಕು ಅನ್ನೋದು ಅವತ್ತಿಗೆ ಕಾಡುಗಳ್ಳ ವೀರಪ್ಪನ್ ಒಬ್ಬನೇ ನಿರ್ಧಾರ ಮಾಡಿರಲಿಲ್ಲ. ವೀರಪ್ಪನ್ ಬೆನ್ನಿಗೆ ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಕೊಂಡಿದ್ದ 2 ರಾಜ್ಯದ ರಾಜಕಾರಣಿಗಳು ಕೂಡ ಇದ್ರು. ಕರ್ನಾಟಕ ತಮಿಳುನಾಡು ನಡುವಿನ ಕಾವೇರಿ ವಿವಾದದಿಂದ ಹಿಡಿದು ಜೈಲಿನಲ್ಲಿದ್ದ ತನ್ನ ಸಹಚರರ ಬಿಡುಗಡೆ, ತಮಿಳು ಭಾಷೆಗೆ ಸಂಬಂಧಿಸಿದ ಬೇಡಿಕೆಗಳು ಹಾಗೂ ಹಣ, ಹಲವು ವಿಚಾರಗಳನ್ನು ಮುಂದಿಟ್ಕೊಂಡೇ ಒಂದು ಹೀನ ಕೃತ್ಯಕ್ಕೆ ಕೈ ಹಾಕೋಕೆ ಹೊರಟಿದ್ದ ವೀರಪ್ಪನ್. ಆದರೆ ತನ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋಕೆ ದೇಶದ ಗಮನ ಸೆಳೆಯುವಂತಹ ವ್ಯಕ್ತಿಯೊಬ್ಬರನ್ನ ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು. ಮೊದಲು ರಜನಿಕಾಂತ್ ಅವರನ್ನ ಕಿಡ್ನಾಪ್ ಮಾಡೋ ಯೋಚನೆ ಇತ್ತು. ಆದರೆ ಅವರನ್ನ ಅಪಹರಿಸಿ ಜಯಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಕರ್ನಾಟಕದ ಕಾಡಿಗಿಂತ ಅವನಿಗೆ ತಮಿಳುನಾಡು ಕಾನನ ಸೇಫೆಸ್ಟ್ ಪ್ಲೇಸ್ ಆಗಿತ್ತು. ರಜನಿ ಅಪಹರಿಸಿದ್ರೆ ಅದಕ್ಕೆ ಪೆಟ್ಟು ಬೀಳುತ್ತೆ ಅಂತ ಯೋಚಿಸಿದ್ದ ಕಾಡುಗಳ್ಳ. ಇದರ ಜೊತೆಗೆ ರಜನಿಗೆ ಚೆನ್ನೈನಲ್ಲಿ ಭದ್ರತೆ ಹೆಚ್ಚಾಗಿತ್ತು. ಈ ಕಾರಣ ಆ ಯೋಜನೆ ಕೈಬಿಡಲಾಯಿತು. ನಂತರ ಸ್ಟಾಲಿನ್ ಅವರನ್ನ ಅಪಹರಿಸುವ ಯೋಜನೆಯು ನಡೆದಿತ್ತು. ಅಂತಿಮವಾಗಿ ವೀರಪ್ಪನ್ ಕಣ್ಣಿಗೆ ಬಿದ್ದ ಹೆಸರು ಡಾಕ್ಟರ್ ರಾಜ್ಕುಮಾರ್. ವೀರಪ್ಪನ್ ಹಡಗು ತಾಣದಿಂದ ದೊಡ್ಡ ಗಾಜನೂರು ಹೆಚ್ಚು ದೂರದಲ್ಲಿರಲಿಲ್ಲ. ಅಣ್ಣ ಅವರಿಗೆ ತಮ್ಮ ಹುಟ್ಟೂರಿನ ಮೇಲೆ ಅಪಾರ ಪ್ರೀತಿ ಇತ್ತು. 2000ನೇ ಇಸ್ವಿ ಜುಲೈ 30ರಂದು ತಮ್ಮ ಹೊಸ ಮನೆಯ ಗೃಹ ಪ್ರವೇಶ ಮತ್ತು ಬೋರ್ವೆಲ್ನಲ್ಲಿ ನೀರು ಬಂದ ಸಂತೋಷದ ಹಿನ್ನೆಲೆಯಲ್ಲಿ ಅಣ್ಣವರು ದೊಡ್ಡ ಗಾಜನೂರಿಗೆ ಬಂದಿದ್ರು. ಆದರೆ ಅದೇ ರಾತ್ರಿ ಆ ಮನೆ ಇತಿಹಾಸದಲ್ಲೇ ಮರೆಯಲಾಗದ ಘಟನೆಗೆ ಸಾಕ್ಷಿಯಾಗಿ ಬಿಡ್ತು. ಜುಲೈ 30 ರಾತ್ರಿ ಸುಮಾರು 9:30ರ ಸಮಯ. ಮಳೆ ಸುರಿಯುತ್ತಿತ್ತು. ಮನೆಯೊಳಗೆ ರಾಜ್ಕುಮಾರ್ ಕುಟುಂಬದವರು ಮತ್ತು ಕೆಲ ಆಪ್ತರು ಇದ್ರು. ಹಠಾತ್ತನೆ ಬಂದೂಕು ಹಿಡಿದ ವೀರಪ್ಪನ್ ಸಹಚರರು ಮನೆಯೊಳಗೆ ನುಗ್ಗಿದ್ರು. ಕೆಲವೇ ನಿಮಿಷಗಳಲ್ಲೇ ವೀರಪ್ಪನ್ ಕೂಡ ಒಳಗೆ ಬಂದ. ಅಣ್ಣವರನ್ನ ನೋಡಿ, ಅಯ್ಯ ಹೊರಡೋಣ ಬನ್ನಿ ಅಂತ ಹೇಳಿದ್ದ. ಅಲ್ಲಿದ್ದವರಿಗೆ ಏನಾಗ್ತಿದೆ ಅನ್ನೋದೇ ಅರ್ಥವಾಗಲಿಲ್ಲ. ವೀರಪ್ಪನ್ ಪಾರ್ವತಮ್ಮ ಅವರ ಕೈಗೆ ಒಂದು ಆಡಿಯೋ ಕ್ಯಾಸೆಟ್ ಕೊಟ್ಟ. ಇದನ್ನ ಮುಖ್ಯಮಂತ್ರಿ SM ಕೃಷ್ಣ ಅವರಿಗೆ ಕೊಡಿ, ನನಗೇನು ಬೇಕೋ ಅವರಿಗೆ ಗೊತ್ತಾಗುತ್ತೆ, ಅಯ್ಯನವರ ಬಗ್ಗೆ ಚಿಂತಿಸಬೇಡಿ, ಅವ್ರಿಗೆ ಏನೂ ಆಗದಂತೆ ನೋಡ್ಕೊಳ್ತೀನಿ ಅನ್ನೋ ಸಂದೇಶ ಕೊಟ್ಟಿದ್ದ. ಅಷ್ಟರಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಗೋವಿಂದರಾಜು, ನಾಗಪ್ಪ ಮತ್ತು ನಾಗೇಶ್ ಅವರನ್ನು ಕೂಡ ಕಾಡಿಗೆ ಕರೆದುಕೊಂಡು ಹೊರಡಲಾಯಿತು. ಡ್ರೈವರ್ನನ್ನು ಕರೆದೊಯ್ಯುವ ಉದ್ದೇಶ ವೀರಪ್ಪನ್ಗೆ ಇತ್ತು. ಆದರೆ ಬೆಂಗಳೂರಿಗೆ ತೆರಳೋಕೆ ಪಾರ್ವತಮ್ಮ ಅವರಿಗೆ ಡ್ರೈವರ್ ಬೇಕಾಗಿದ್ದ ಕಾರಣ ಅವನನ್ನ ಅಲ್ಲಿಯೇ ಬಿಟ್ಟ. ವೀರಪ್ಪನ್ ಮತ್ತು ಆತನ ತಂಡ ಅಣ್ಣವರನ್ನ ಕರೆದುಕೊಂಡು ಕತ್ತಲಲ್ಲಿ ಕಾಡಿನೊಳಗೆ ಕಣ್ಮರೆಯಾಯಿತು. ಅದೇ ಕ್ಷಣದಿಂದ ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಅಪಹರಣ ಪ್ರಕರಣವೊಂದು ಆರಂಭವಾಯಿತು. ಅಣ್ಣವರನ್ನ
ಕರೆದೊಯ್ದ ನಂತರ ಪಾರ್ವತಮ್ಮ ಅವರಿಗೆ ಏನು ಮಾಡಬೇಕು ಅನ್ನೋದು ತಿಳಿಯದ ಪರಿಸ್ಥಿತಿ. ಆದರೂ ಅವರು ಧೈರ್ಯ ಕಳೆದುಕೊಳ್ಳಿಲ್ಲ. ಆ ಕ್ಯಾಸೆಟ್ ಹಿಡಿದುಕೊಂಡು ಗಾಜನೂರಿನಿಂದ ಬೆಂಗಳೂರಿನತ್ತ ಪ್ರಯಾಣ ಆರಂಭಿಸಿದ್ರು. ಮಧ್ಯದಲ್ಲಿ ಮೈಸೂರಿನಲ್ಲಿದ್ದ ಪರಿಚಿತ ಜ್ಯೋತಿಷಿ ಭಾಷ್ಯಂ ಸ್ವಾಮಿ ಅವರ ಮನೆಗೆ ತೆರಳಿ ನಡೆದ ಘಟನೆ ತಿಳಿಸಿದ್ರು. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನಿವಾಸ ತಲುಪುವಷ್ಟರಲ್ಲಿ ಬೆಳಗಿನ ಜಾವ ಸುಮಾರು 3 ಗಂಟೆ. ಅವತ್ತಿನ ಮುಖ್ಯಮಂತ್ರಿಯನ್ನ ಎಬ್ಬಿಸಿ ವೀರಪ್ಪನ್ ನೀಡಿದ್ದ ಕ್ಯಾಸೆಟ್ ಅನ್ನ ಕೈಗೆ ಕೊಟ್ಟಿದ್ರು ಪಾರ್ವತಮ್ಮ ರಾಜ್ಕುಮಾರ್. ಅದನ್ನ ಕೇಳಿದ ಸರ್ಕಾರ ತಕ್ಷಣವೇ ತುರ್ತು ಸಭೆ ನಡೆಸಿತು. ಕರ್ನಾಟಕ ಪೊಲೀಸ್ ಮತ್ತು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಇಳಿತು. ಆದ್ರೆ ಇದು ಸಾಮಾನ್ಯ ಕಿಡ್ನ್ಯಾಪ್ ಆಗಿರಲಿಲ್ಲ. ಕಿಡ್ನ್ಯಾಪ್ ಮಾಡಿದವನಾದ್ರೂ ಯಾರು? ದಟ್ಟ ಕಾಡಿನ ರಾಜನಂತೆ ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ಓಡಾಡುತ್ತಿದ್ದ ವೀರಪ್ಪನ್. ಕರ್ನಾಟಕ ಹೊತ್ತಿ ಉರಿತು. ಅಣ್ಣವರು ಅಪಹರಣದ ಸುದ್ದಿ ಹೊರಬರ್ತಿದ್ದಂತೆ ಕರ್ನಾಟಕವೇ ಬೆಚ್ಚಿಬಿತ್ತು. ಅಭಿಮಾನಿಗಳ ಆಕ್ರೋಶ ಭುಗಿಲೆದ್ದಿತ್ತು. ಹಲವೆಡೆ ಪ್ರತಿಭಟನೆಗಳು ನಡೆದವು. ಶಾಲಾ ಕಾಲೇಜುಗಳು, ಸಾರಿಗೆ ವ್ಯವಸ್ಥೆ ಸೇರಿದಂತೆ ರಾಜ್ಯದ ಸಾಮಾನ್ಯ ಜೀವನವೇ ಅಸ್ತವ್ಯಸ್ತವಾಯಿತು. ಒಂದೆಡೆ ಅಣ್ಣವರ ಕುಟುಂಬದ ಆತಂಕ, ಮತ್ತೊಂದೆಡೆ ಕೋಟ್ಯಾಂತರ ಅಭಿಮಾನಿಗಳ ಕಣ್ಣೀರು, ಇನ್ನೊಂದೆಡೆ ಸರ್ಕಾರದ ಮೇಲೆ ಭಾರೀ ಒತ್ತಡ. ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಎಂ. ಕರುಣಾನಿಧಿ ಮುಂದೆ ದೊಡ್ಡ ಸವಾಲು ನಿಂತಿತ್ತು. ಅಣ್ಣ ಅವರಿಗೆ ಯಾವುದೇ ಅಪಾಯ ಆಗದಂತೆ ಅವರನ್ನು ಸುರಕ್ಷಿತವಾಗಿ ಕರೆತರಬೇಕಿತ್ತು. ಆದ್ರೆ ಹೇಗೆ? ಉತ್ತರ ಸಿಕ್ಕಿದ್ದು ಸಂಧಾನದ ಮೂಲಕ. ಅದಕ್ಕೆ ಆಯ್ಕೆಯಾಗಿದ್ದು ತಮಿಳುನಾಡಿನ ನಕ್ಕೀರನ್ ಪತ್ರಿಕೆಯ ಗೋಪಾಲ್. ವೀರಪ್ಪನ್ ತನ್ನ ಬೇಡಿಕೆಗಳನ್ನ ಆಡಿಯೋ ಕ್ಯಾಸೆಟ್ಗಳ ಮೂಲಕ ಸರ್ಕಾರದ ಮುಂದೆ ಇಡೋಕೆ ಆರಂಭಿಸ್ದ. ಕಾವೇರಿ ವಿಚಾರ, ತಮಿಳು ಭಾಷೆಯ ಬೇಡಿಕೆಗಳು, ಜೈಲಿನಲ್ಲಿದ್ದ ತನ್ನ ಸಹಚರರ ಬಿಡುಗಡೆ, ಹಣ ಸೇರಿದಂತೆ ಹಲವು ಬೇಡಿಕೆಗಳು. ಈ ಪರಿಸ್ಥಿತಿಯಲ್ಲೇ ಸಂಧಾನಕ್ಕೆ ಪ್ರಮುಖ ವ್ಯಕ್ತಿಯಾಗಿ ಮುಂದೆ ಬಂದವರು ನಕ್ಕೀರನ್ ಪತ್ರಿಕೆಯ ಸಂಪಾದಕ ಆರ್ ಗೋಪಾಲ್. ವೀರಪ್ಪನ್ ಜೊತೆ ಮಾತನಾಡೋಕೆ ಗೋಪಾಲ್ ಹಲವು ಬಾರಿ ದಟ್ಟ ಕಾಡಿನೊಳಗೆ ತೆರಳಿದ್ರು. ಅದು ಸಾಮಾನ್ಯ ಮಾತುಕತೆಯಾಗಿರಲಿಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಈ ಸಂಧಾನದ ಮೂಲಕ ಅಣ್ಣವರು ಜೀವಂತವಾಗಿದ್ದಾರೆ ಅನ್ನೋ ಸಂದೇಶಗಳು ಹೊರಬಂದವು. ಅವರ ಆರೋಗ್ಯ ಮತ್ತು ಕ್ಷೇಮದ ಬಗ್ಗೆ ಆಡಿಯೋ ಹಾಗೂ ವಿಡಿಯೋ ತುಣುಕುಗಳು ಕೂಡ ಕುಟುಂಬಕ್ಕೆ ಮತ್ತು ಸರ್ಕಾರಕ್ಕೆ ತಲುಪಿದ್ವು. 108 ದಿನಗಳು ಕಾಡಿನಲ್ಲಿದ್ದ ಅಣ್ಣವರು. ಇದು ಈ ಕಥೆಯ ಅತ್ಯಂತ ಭಾವುಕ ಭಾಗ. ದಟ್ಟ ಕಾಡು, ಮಳೆ, ಜಿಗಣೆಗಳು, ಸೊಳ್ಳೆಗಳು, ಅಪರಿಚಿತ ಪರಿಸರ. ಯಾವ ಕ್ಷಣದಲ್ಲಾದರೂ ಅಪಾಯ ಎದುರಾಗಬಹುದಾದ ಪರಿಸ್ಥಿತಿ. ಆದರೂ ಡಾಕ್ಟರ್ ರಾಜ್ಕುಮಾರ್ ಧೈರ್ಯ ಕಳೆದುಕೊಂಡಿರಲಿಲ್ಲ. ಅವರು ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡ್ತಿದ್ರು. ತಮ್ಮ ಶಾಂತ ಸ್ವಭಾವದಿಂದ ಪರಿಸ್ಥಿತಿಯನ್ನ ಎದುರಿಸಿದ್ರು. ವೀರಪ್ಪನ್ ಮತ್ತು ಆತನ ಸಹಚರರೊಂದಿಗೆ ಸಹ ಸೌಮ್ಯವಾಗಿ ನಡೆದುಕೊಂಡ್ರು. ಅಣ್ಣವರ ವ್ಯಕ್ತಿತ್ವಕ್ಕೆ ವೀರಪ್ಪನ್ ಕೂಡ ಮಾರು ಹೋಗಿದ್ದ. ಅಪಹರಣಕಾರ ಮತ್ತು ಅಪಹೃತನ ನಡುವಿನ ಸಂಬಂಧ ಎಂತಹದ್ದಾಗಿತ್ತು ಅನ್ನೋದು ಬೇರೆ ವಿಚಾರ. ಆದರೆ ಒಂದಂತೂ ಸತ್ಯ, 108 ದಿನಗಳ ಕಾಲ ಅಣ್ಣ ಅವರು ತೋರಿದ ಮಾನಸಿಕ ಸ್ಥೈರ್ಯ ಅಸಾಮಾನ್ಯವಾಗಿತ್ತು. 108ನೇ ದಿನ ಕಾದಿದ್ದ ಕರ್ನಾಟಕಕ್ಕೆ ಸಿಕ್ಕಿತ್ತು ಸಿಹಿ ಸುದ್ದಿ. ಜುಲೈ 30ರಂದು ಆರಂಭವಾದ ಆತಂಕ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಹೀಗೆ ದಿನಗಳು ಉಳಿದ್ವು. ಪ್ರತಿ ದಿನವೂ ಒಂದೇ ಪ್ರಶ್ನೆ, ಅಣ್ಣವರು ಯಾವಾಗ ಬರ್ತಾರೆ? ಕೊನೆಗೂ ಆ ದಿನ ಬಂತು. 2000ನೇ ಇಸ್ವಿ ನವೆಂಬರ್ 15ನೇ ತಾರೀಕು. 108 ದಿನಗಳ ಸುದೀರ್ಘ ಕಾಯುವಿಕೆಯ ನಂತರ ಡಾಕ್ಟರ್ ರಾಜ್ಕುಮಾರ್ ಸುರಕ್ಷಿತವಾಗಿ ಬಿಡುಗಡೆಯಾದರು. ಅವರು ಬೆಂಗಳೂರಿಗೆ ಮರಳಿದ ಕ್ಷಣ ಕರ್ನಾಟಕದ ಜನರ ಪಾಲಿಗೆ ಅದು ಕೇವಲ ಒಬ್ಬ ವ್ಯಕ್ತಿಯ ವಾಪಸಾತಿ ಆಗಿರಲಿಲ್ಲ. ಅದು 108 ದಿನಗಳ ಆತಂಕಕ್ಕೆ ಸಿಕ್ಕ ಅಂತ್ಯ, ಕೋಟ್ಯಾಂತರ ಜನರ ಪ್ರಾರ್ಥನೆಗೆ ಸಿಕ್ಕ ಉತ್ತರ. ರಾಜ್ಕುಮಾರ್ ಅವರ ಬಿಡುಗಡೆಯೊಂದಿಗೆ ರಾಜ್ಯದಾದ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು.
2000ನೇ ಇಸ್ವಿ ಜುಲೈ 30ರ ಭೀಮನ ಅಮಾವಾಸ್ಯೆ ಕನ್ನಡಿಗರಿಗೆ ಒಂದು ಕರಾಳ ನೆನಪು. ಆದರೆ ಅದೇ ಕಥೆಯ ಮತ್ತೊಂದು ಮುಖ. ಡಾಕ್ಟರ್ ರಾಜ್ಕುಮಾರ್ ಅವರ ಧೈರ್ಯ, ಪಾರ್ವತಮ್ಮ ಅವರ ಸ್ಥೈರ್ಯ, ಸರ್ಕಾರದ ನಿರಂತರ ಪ್ರಯತ್ನ, ಸಂಧಾನಕಾರರ ಮಾತುಕತೆ ಮತ್ತು 108 ದಿನಗಳ ಕಾಲ ಸುದೀರ್ಘ ಕಾಯುವಿಕೆಯ ನಂತರ ಬಂದ ಸುರಕ್ಷಿತ ಬಿಡುಗಡೆ. ಅಣ್ಣವರ ಅಪಹರಣದ ಆ 108 ದಿನಗಳು ಇವತ್ತಿಗೂ ಕೂಡ ಕರ್ನಾಟಕದ ಇತಿಹಾಸದ ಅತ್ಯಂತ ಭಾವುಕ ಅಧ್ಯಾಯಗಳಲ್ಲಿ ಒಂದು. ಭೀಮನ ಅಮಾವಾಸ್ಯೆ ಬಂದಾಗಲೆಲ್ಲ ಆ ರಾತ್ರಿ ನೆನಪಾಗುತ್ತೆ. ಗಾಜನೂರಿನ ಆ ಮನೆ ನೆನಪಾಗುತ್ತೆ. ಕತ್ತಲಲ್ಲಿ ಕಾಡಿನೊಳಗೆ ಕಣ್ಮರೆಯಾದ ಅಣ್ಣವರು ನೆನಪಾಗ್ತಾರೆ. ಮತ್ತು 108 ದಿನಗಳ ನಂತರ ಮತ್ತೆ ಕನ್ನಡಿಗರ ಮುಂದೆ ನಿಂತು ನಗುತ್ತಿದ್ದ ನಮ್ಮ ಪ್ರೀತಿಯ ಅಣ್ಣವರ ಮುಖ ನೆನಪಾಗುತ್ತೆ. ಅವರು ನಮ್ಮೊಂದಿಗೆ ಇವತ್ತು ಇಲ್ಲದೇ ಇರಬಹುದು, ಆದರೆ ಅವರ ವ್ಯಕ್ತಿತ್ವ, ಆದರ್ಶ, ನಗು ಎಂದೆಂದಿಗೂ ಜೀವಂತ. ಇಂತಹ ಡಿಫರೆಂಟ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.